ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಬುಧವಾರ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕ. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿರೋ ಡಿಕೆ ಶಿವಕುಮಾರ್ ಇನ್ನು ಡಿಕೆ ಹುಟ್ಟೂರಿನಲ್ಲಿ ರಾರಾಜಿಸ್ತಾ ಇರೋ ಫ್ಲೆಕ್ಸ್ಗಳು. ಸಿಎಂ ಆಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿರೋ ಡಿಕೆ ಶಿವಕುಮಾರ್ ಇನ್ನು ಡಿಕೆ ಹುಟ್ಟೂರಿನಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ನೂತನ ಸಿಎಂ ಆಗಿ ಶುಭಾಶಯ ಕೋರಿ ಫ್ಲೆಕ್ಸ್ ಅನ್ನ ಅಳವಡಿಕೆ ಮಾಡಿದ್ದಾರೆ. ದೊಡ್ಡ ಆಲಹಳ್ಳಿಯ ರಸ್ತೆಗಳಲ್ಲಿ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದಾವೆ. ಇನ್ನು ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಇದೇ ಬುಧವಾರ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಇನ್ನು ನೆಕ್ಸ್ಟ್ 2 ವರ್ಷ ಡಿಕೆ ಶಿವಕುಮಾರ್ ಅವರು ನಮ್ಮ ಕರ್ನಾಟಕವನ್ನ ಆಳ್ತಾರೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಅಂದ್ರೆ ಈಗಾಗಲೇ ಡೆಲ್ಲಿ ಟು ಬೆಂಗಳೂರು, ಬೆಂಗಳೂರು ಟು ಡೆಲ್ಲಿ ಅಂತ ಹೇಳಿ ಸಾಕಷ್ಟು ಕಷ್ಟಪಟ್ಟು ಈಗ ಸರ್ಕಸ್ ಮಾಡಿ ಫೈನಲಿ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿರುವಂತದ್ದು. ಇನ್ನು ಇದೇ ಬುಧವಾರ ಡಿಕೆ ಶಿವಕುಮಾರ್ಗೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ. ಇನ್ನು ಸಿದ್ದರಾಮಯ್ಯನವರು ಕೂಡ ರಾಜೀನಾಮೆ ನೀಡಿದ ಬೆನ್ನಲ್ಲೇ ದೆಹಲಿಗೆ ಭೇಟಿಯನ್ನ ನೀಡಿದ್ರು. ಹೈಕಮಾಂಡ್ ಕೂಡ ಈಗಾಗಲೇ ಅವರನ್ನ ಲಾಬಿಯನ್ನ ಮಾಡಿಸಿದ್ರು. ಡಿಕೆ ಶಿವಕುಮಾರ್ ಅವರು ಕೂಡ ಅದರಲ್ಲೂ ಅಜ್ಜಯ್ಯನನ್ನ ಸ್ಮರಿಸಿ ದೇವಸ್ಥಾನಕ್ಕೆ ಹೋಗಿ ಪೂಜೆಯನ್ನ ಮಾಡಿ ಹೈಕಮಾಂಡ್ಗೆ ಭೇಟಿ ಮಾಡಿ ಅಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ಆಗಿತ್ತು. ಹೈ ವೋಲ್ಟೇಜ್ ಮೀಟಿಂಗ್ ಆದ ನಂತರ ಸಿದ್ದರಾಮಯ್ಯನವರು ಅದೇ ದಿನ ರಾಜೀನಾಮೆಯನ್ನ ಕೊಟ್ಟರು. ಆಮೇಲೆ ತದನಂತರ ಅಲ್ಲೇ ಗೊತ್ತಾಯಿತು ಡಿಕೆ ಶಿವಕುಮಾರ್ ಮುಂದಿನ ಸಿಎಂ ಆಗೋದು ಅನ್ನೋದು ಪಕ್ಕಾ ಅನ್ನೋದು ಗೊತ್ತಾಯಿತು. ಈಗಾಗಲೇ ಡಿಕೆ ಶಿವಕುಮಾರ್ ಅವರು 2 ವರ್ಷಗಳ ಕಾಲ ಸಿಎಂ ಆಗಿ ಇದೇ ಬುಧವಾರ ಸಂಜೆ 4ರಿಂದ 5 ಗಂಟೆಯ ಒಳಗಡೆ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ಫೈನಲಿ ಈಗಾಗಲೇ ಡಿಕೆ ಶಿವಕುಮಾರ್ ಅವರ ದರ್ಬಾರ್ ಕರ್ನಾಟಕದಲ್ಲಿ ಶುರುವಾಗುತ್ತೆ ಅಂತಾನೆ ಹೇಳ್ಬೋದು. ಇನ್ನು ಬುಧವಾರ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಇರುತ್ತೆ. ಡಿಕೆ ಶಿವಕುಮಾರ್ ಅವರ ಬೆನ್ನಲ್ಲೇ 9 ಸಚಿವರು ಕೂಡ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ನೂತನ ಸಿಎಂ ಆಗಿ ಶುಭಾಶಯವನ್ನ ಕೋರಿ ಫ್ಲೆಕ್ಸ್ಗಳನ್ನ ಅಳವಡಿಕೆಯನ್ನ ಮಾಡಲಾಗಿದೆ. ನೀವು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇರ್ಬೋದು. ಡಿಕೆ ಶಿವಕುಮಾರ್ ಅವರ ಹುಟ್ಟೂರಿನಲ್ಲಿ ಡಿಕೆ ಶಿವಕುಮಾರ್ ನೂತನ ಮುಖ್ಯಮಂತ್ರಿ ಅಂತ ಹೇಳಿ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಕನಕಪುರದಲ್ಲೂ ಕೂಡ ಅವರ ಫ್ಲೆಕ್ಸ್, ಅವರ ಅಭಿಮಾನಿಗಳು ಫ್ಲೆಕ್ಸ್ಗಳನ್ನ ಹಾಕಿ ಆಲ್ಮೋಸ್ಟ್ ಫ್ಲೆಕ್ಸ್ಗಳನ್ನು ಸಾಕಷ್ಟು ಕಡೆ ಹಾಕಿರುವಂಥದ್ದು. ಡಿಕೆ ಹುಟ್ಟೂರಿನಲ್ಲಿ ಅವರ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇರುವಂಥದ್ದು. ಏನು ಇದು ಅವನು ಯಾರನ್ನ ಸಾಹೇಬ್ರದ್ದು ಎಲ್ಲ ಹಿಡಿತಾ ಇದೆಯಾ? ಇನ್ನು ಡಿಕೆ ಹುಟ್ಟೂರಿನಲ್ಲಿ ಫ್ಲೆಕ್ಸ್ಗಳು ಕೂಡ ರಾರಾಜಿಸ್ತಾ ಇದ್ದಾವೆ. ಇದೇ ಬುಧವಾರ ಸಂಜೆ 5 ಗಂಟೆಗೆ ಡಿಕೆಶಿ ಅವರಿಗೆ ಪಟ್ಟಾಭಿಷೇಕವನ್ನ ಮಾಡಲಾಗುತ್ತೆ. ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ದರ್ಬಾರನ್ನ ಮಾಡ್ತಾರೆ ಕರ್ನಾಟಕದಲ್ಲಿ.